ಒಂದು ಅಪೇಕ್ಷೆಯನ್ನು ಹೊತ್ತು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಈ ಆಂಜನೇಯ ಸ್ವಾಮಿ ಮನೋವೇಗದಲ್ಲಿ ಅವರ ಒಂದು ಮನೋರಥವನ್ನು ಪೂರೈಸ್ತಾ ಇದ್ದಾರೆ. ಬಹಳ ಒಂದು ಉತ್ಕೃಷ್ಟವಾದಂತಹ ಒಂದು ಜಾಗ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಯಾಕಂದ್ರೆ ಧ್ಯಾನಕ್ಕಾಗಿರ್ಬೋದು, ಒಂದು ಜಪತಪಗಳಿಗಾಗಿರ್ಬೋದು, ಅಥವಾ ಏಕಾಂತವಾದಂತಹ ಒಂದು ಸೇವೆಗಳಿಗಾಗಿರ್ಬೋದು, ಜಪ ತಪ ಧ್ಯಾನ ಈ ಒಂದು ಸಂದರ್ಭಗಳಿಗೆಲ್ಲ ಏಕಾಂತತೆಯನ್ನು ತುಂಬಾ ಬಯಸುತ್ತೆ. ಅಂತ ಒಂದು ಪ್ರಶಾಂತ ವಾತಾವರಣ ಇದೆ. ಅಲ್ಲದೆ ಆಂಜನೇಯನ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಇದ್ದಾರೆ, ಜೊತೆಗೆ ಗಣಪತಿ ಸಮೇತ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಂದಂತಹ ಸಾಕಷ್ಟು ಭಕ್ತರು ಒಳ್ಳೆಯ ಒಂದು ಫಲವನ್ನ ಕಂಡುಕೊಂಡಿದ್ದಾರೆ. ಸಾಕಷ್ಟು ಒಂದು ಒಳ್ಳೆ ರೀತಿಯಾದಂತಹ ಒಂದು ಶಕ್ತಿಯಾತ್ಮಕವಾದಂತಹ ಒಂದು ಜಾಗ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಸ್ವಾಮಿಯ ಒಂದು ಪವರ್ ಏನಿದೆ ಫೀಲ್ ಆಗುತ್ತೆ. ಪಾಸಿಟಿವ್ ವೈಬ್ರೇಷನ್ಸ್ ದೇವಸ್ಥಾನದ ಒಳಗಡೆ ಬರ್ತಿದ್ರೆ ನಿಮಗೆ ಫೀಲ್ ಆಗುತ್ತೆ. ನನ್ನ ಮನೋರಥಗಳು ಸಾಕಷ್ಟು ಅಭಿಲಾಷೆಗಳು ಇಲ್ಲಿ ಬಂದ ಮೇಲೆ, ಸ್ವಾಮಿ ಸೇವೆ ಮಾಡಿದ ಮೇಲೆ ಇಷ್ಟಾರ್ಥಗಳು ನೆರವೇರಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಹೆಚ್ಚು ಹೆಚ್ಚು ಭಕ್ತಾದಿಗಳು ಬಂದು ಸ್ವಾಮಿ ದರ್ಶನ ಮಾಡಿ ಅವರ ಕೃಪೆಗೆ ಪಾತ್ರರಾಗಬೇಕು ಅಂತ ನನ್ನ ಒಂದು ಮನವಿ. ತನು ಮನ ಧನ ಎಲ್ಲ ಅರ್ಪಣೆ ಮಾಡಿದಷ್ಟು ನಾವು ಉದ್ಧಾರ ಆಗೋದು ಖಂಡಿತ. ಆಂಜನೇಯ ಸಮೇತ ಸತ್ಯನಾರಾಯಣ ಸ್ವಾಮಿ ಮತ್ತು ಗಣೇಶನ ವಿಗ್ರಹ ಮಾಡ್ತಾ ಇದ್ದೀವಿ. ತುಂಬ ಸತ್ಯವುಳ್ಳ ಅಂತ ಈ ಸ್ಥಳದಲ್ಲಿ ಯಾವುದೇ ಒಂದು ಅಭಿವೃದ್ಧಿಗಾಗಲಿ ಯಾವುದಕ್ಕೆ ಆಗಲಿ ಜನಗಳು ಏನು ನಂಬಿಕೆ ಇಟ್ಟು ಬರ್ತಾರೆ ಅದನ್ನು ನೆರವೇರಿಸುವಂಥ ಶಕ್ತಿ ಈ ಆಂಜನೇಯ ಸ್ವಾಮಿಗೆ ಇಲ್ಲಿದೆ. ಸೊ ಎಲ್ಲ ತುಂಬ ಜನ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಪ್ಲಸ್ ಹೊಸದಾಗಿ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿರುವಂಥ ನಮ್ಮ ಟ್ರಸ್ಟಿಗಳು ಮತ್ತು ಗ್ರಾಮಸ್ಥರೆಲ್ಲ ಸೇರಿ ತುಂಬ ಶ್ರಮ ಬಿದ್ದು ಎಲ್ಲರೂ ಮಾಡಿದ್ವಿ ಇದು. ಸೊ ಎಲ್ಲರ ಪ್ರೋತ್ಸಾಹನೂ ತುಂಬ ಇದೆ.